ಕುರ್ತೀಸಿಗೆ ಸೈಡ್ ಸ್ಟಿಚ್ ಮಾಡ್ತೀವಲ್ಲ ಸ್ಲಿಟ್ಟದು, ಅದು ಎಷ್ಟು ಮಟ್ಟಕ್ಕೆ ಅಂದರೆ ಒಂದು ಸರ್ತಿ ಸ್ಟಿಚ್ ಮಾಡಿದ್ಮೇಲೆ ಕೆಲವೊಂದು ಕುರ್ತೀಸ್ನಲ್ಲಿ ಕ್ರಾಸ್ ಬರುತ್ತೆ. ಕ್ರಾಸ್ ಬಂದ್ಬಿಟ್ಟು ಈ ಥರ ಸ್ಟ್ರೇಟಾಗಿ ನಿಂತ್ಕೊಳ್ಳಲ್ಲ. ಆವಾಗ ಆ ಥರ ಪ್ರಾಬ್ಲಮ್ ಬಂದಾಗ ನೀಟಾಗಿ ನೋಡಿ ಒಂದು ಇಂಚು ಮಿನಿಮಮ್ ಫೋಲ್ಡಿಂಗ್ ಇರಬೇಕು. ಗ್ರಿಪ್ಪು ಸೋಲಾಗಿ ಮಧ್ಯದಲ್ಲಿ 1/2 ಇಂಚ್ ಫೋಲ್ಡ್ ಆಗಬೇಕು, ಮತ್ತು ಮೇಲಿಂದ ಇನ್ನೊಂದು 1/2 ಇಂಚು ಫೋಲ್ಡ್ ಆಗಬೇಕು. ಮಿಡಿಲ್ ಕರೆಕ್ಟಾಗಿ ಸೆಟ್ ಮಾಡಿಕೊಂಡು ಈ ಥರ ಮಧ್ಯದಲ್ಲಿ ಲಾಸ್ಟ್ ಎಂಡ್ವರೆಗೆ ಬಂದಮೇಲೆ ಈ ಥರ ನೀಟಾಗಿ ಸ್ಟಿಚ್ ಮಾಡಿಕೊಂಡು ನಿಡಿಲು ಮಿಷಿನ್ ಒಳಗಡೆ ಇಟ್ಬಿಟ್ಟು ನಿಡಿಲನ್ನ ಇದು ಮಾಡಬಾರ್ದು, ಹೈ ಮಾಡಬಾರ್ದು. ನಿಡಿಲ್ ಇಟ್ಬಿಟ್ಟೆ ಮಿಷಿನ್ನ ಆ ಕ್ಲಾತನ್ನ ತಿರ್ಸ್ಕೋಬೇಕು ನಾವು. ಮತ್ತೆ ನೋಡಿ ಮತ್ತೆ ಸೆಕೆಂಡ್ ಸ್ಲಿಟ್ ಸ್ಟಿಚ್ ಮಾಡ್ಬೇಕಾದ್ರೆ ಚಾಕ್ ಸ್ಟಿಚ್ ಮಾಡ್ಬೇಕಾದ್ರೂ ಅದೇ ಥರ ನೀಟಾಗಿ ತಿರ್ಸ್ಕೋಬೇಕು. ನಿಡಿಲ್ ಮಾತ್ರ ಮೇಲಿರಬಾರ್ದು. ಈ ಥರ ಫೋಲ್ಡ್ ಮಾಡ್ಕೊಂಡು 1 ಇಂಚು ಫೋಲ್ಡ್ ಮಿನಿಮಮ್ ಇರಬೇಕು ಕುರ್ತೀಸಿಗೆ. ಆವಾಗ ಸ್ಟಿಚಿಂಗ್ ಅದು ಕ್ಲಾತನ್ನು ಅದು ಚಾಕ್ಸ್ ಚೆನ್ನಾಗಿ ಬರುತ್ತೆ. ನೋಡಿರಿ ಈ ಥರ ನೀಟಾಗಿ ಬಂತು. ಥ್ಯಾಂಕ್ ಯು ಫಾರ್ ವಾಚಿಂಗ್.